ಗೌರಿಬಿದನೂರು ಕ್ಷೇತ್ರದ ಶಾಸಕರು ಕಾಂಗ್ರೆಸ್ ಅಲ್ಲ, ಕ್ಷೇತ್ರದಲ್ಲಿನ ಶಾಸಕರು ಪಕ್ಷೇತರವಾಗಿ ಗೆದ್ದ ಬಳಿಕ ರಾಜ್ಯ ಕಾಂಗ್ರೆಸ್ಗೆ ಬಾಹ್ಯವಾಗಿ ಬೆಂಬಲ ನೀಡೋದಾಗಿ ತಿಳಿಸಿದ್ದಾರೆ. ಕ್ಷೇತ್ರದಲ್ಲಿ ಅವರು ಎಂದಿಗೂ ಕಾಂಗ್ರೆಸ್ ಬಾವುಟ ಹಿಡಿದವರಲ್ಲ, ಕನಿಷ್ಠ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವವನ್ನು ಕೂಡ ಹೊಂದಿಲ್ಲ. ಕ್ಷೇತ್ರದಲ್ಲಿನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪಕ್ಷದ ಏಳಿಗೆಗಾಗಿ ಪ್ರಾಮಾಣಿಕವಾಗಿ ಶ್ರಮಿಸುತ್ತಿದ್ದಾರೆ. ಅವರ ಶ್ರಮಕ್ಕೆ ಬೆಲೆ ಸಿಕ್ಕೇ ಸಿಗ್ತದೆ ಎಂಬ ದೃಢ ವಿಶ್ವಾಸ ನಮಗಿದೆ ಅಂತ ನಗರದ ಐಬಿ ಕಚೇರಿಯಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಎಚ್.ಎನ್. ಪ್ರಾಧಿಕಾರದ ಅಧ್ಯಕ್ಷ ಎನ್.ಎಚ್. ಶಿವಶಂಕರ ರೆಡ್ಡಿ ಹೇಳಿದರು. ಅವರು ಯಾವತ್ತೂ ನಾನು ಕಾಂಗ್ರೆಸ್ ಅಂತ ಹೇಳಿಲ್ಲ. ಕಾಂಗ್ರೆಸ್ಗೆ ನಾನು ಪರೋಕ್ಷವಾಗಿ ಬೆಂಬಲ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಹೊರತು ಎಲ್ಲರೂ ನಾನು ಕಾಂಗ್ರೆಸ್ ಅಂತ ಹೇಳಿದಾರ ಅಥವಾ ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯನಾಗಿದ್ದೀನಿ, ನಾನು ಕಾಂಗ್ರೆಸ್ ಬಂದಿದ್ದೀನಿ ಅಂತ ಹೇಳಿದಾರ? ಎಷ್ಟೋ ಸಲ ಅವ್ರು ಹೇಳಿದ್ದಾರೆ. ಇಲ್ಲ, ನಾವು ನಮ್ಮದು ಬಣ ಬೇರೆ, ನಮ್ಮದು ಇಂಡಿಪೆಂಡೆಂಟ್. ನಾವು ಕಾಂಗ್ರೆಸ್ಗೆ ಹೊರ ಬೆಂಬಲ ಕೊಟ್ಟಿದ್ದೀವಿ, ಬಾಹ್ಯ ಬೆಂಬಲ ಕೊಟ್ಟಿದ್ದೀವಿ. ನಾವೇನಿದ್ರು ನಮ್ಮದು ಇಂಡಿಪೆಂಡೆಂಟ್, ನಮ್ಮ ಪಕ್ಷದ್ದು ಅಸ್ತಿತ್ವ ಉಳಿಸ್ಕೊಳ್ತೀವಿ ಅಂತ ಹೇಳಿದ್ದಾರೆ. ನಾನು ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ದೀನಿ. ಕಾಂಗ್ರೆಸ್ ನನಗೆ ಕೆಲವು ಕಂಪ್ನೀಸಲ್ಲಿ ಸಹಕಾರ ಕೊಡಬೇಕು, ನಾಮಿನೇಷನ್ಸ್ ಮಾಡಬೇಕು ಅಂತ ಅವರು ಒತ್ತಡ ಹಾಕಿದ್ದಾರೆ. ಕೆಲವು ಮಾಡಿಸ್ಕೊಂಡಿದ್ದಾರೆ, ಇಲ್ಲ ಅಂದಿಲ್ಲ. ಆದರೆ ಕೆಲವು ನಿಂತೋಗಿದ್ದಾರೆ. ಅದು ಯಾವತ್ತೂ ನಾವು ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ. ಈಗ ಮೊನ್ನೆ ಪುರಸಭೆ ಎಲೆಕ್ಷನ್ ಆಯಿತು, ನಗರಸಭೆ ಹೊಂದಾಣಿಕೆ ಮಾಡ್ಕೊಳ್ಳಿಲ್ಲ. ನಮ್ಮದೇನಿತ್ತು, ನಮಗೂ ಅವರು ಬೇರೆ ಬೇರೆ ಪಕ್ಷಗಳ ಜೊತೆ ಏನಾಯಿತು ನಿಮಗೆ ಗೊತ್ತಿದೆ. ಸೊ ನಮ್ದು ಕಾಂಗ್ರೆಸ್ಸೇ, ನಮ್ಮದು ಕಾಂಗ್ರೆಸ್ ಅಸ್ತಿತ್ವ ಹೀಗೆ ಇರುತ್ತೆ. ಕಾಂಗ್ರೆಸ್ಸೇ ನಾಳೆ ದಿವಸ ಯಾವುದೇ ಲೋಕಲ್ ಬಾಡೀಸ್ ಆಗಲಿ ಟಿಕೆಟ್ ಕೊಡೋದಾಗಲಿ ಕಾಂಗ್ರೆಸ್ ಮಾಡುತ್ತೆ. ನಮಗೆ ಜಿಲ್ಲಾಧ್ಯಕ್ಷರಿದ್ದಾರೆ, ರಾಜ್ಯದ ಅಧ್ಯಕ್ಷರಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾವು ಕೊಡ್ತೀವಿ. ಅವ್ರದ್ದೇನೋ ಬಣ ಇನ್ನೊಂದು ಏನಿದೆಯೋ ಅವ್ರ ಮುಂದೆ ಏನು ನಿರ್ಧಾರ ತಗೊಳ್ತಾರೆ ಅದು ಬೇರೆ ವಿಚಾರ. ಹಿಂದೆ MP ಎಲೆಕ್ಷನಲ್ಲಿ ಇಬ್ಬರು ಹೊಂದಾಣಿಕೆ ಮಾಡ್ಕೊಳ್ತಾರೆ. ನಾವೇನು ಹೊಂದಾಣಿಕೆ ಮಾಡ್ಕೊಂಡಿಲ್ಲ. ಅವರು ಸಪೋರ್ಟ್ ಮಾಡಿದಲ್ಲ ಕಾಂಗ್ರೆಸ್ಗೆ, ಅವರು ಓಟ್ ಹಾಕ್ಸಿದ್ದಾರೆ, ನಾವು ನಮ್ಮ ಪಾರ್ಟಿ ಓಟ್ ಹಾಕ್ಸಿದ್ವಿ. ಹೊಂದಾಣಿಕೆ ಅಂದರೆ ಏನು, ಹಿಂಗೆ ಓಟ್ ಹಾಕ್ತೀವಿ ಅಲ್ವೇನಪ್ಪ? ಅವ್ರು ಹಾಕ್ಸಿದ್ದಾರೆ, ನಾವು ಹಾಕ್ಸಿದ್ವಿ. ಸೊ ಹಾಗಾಗಿ ಅವ್ರ ಅಸ್ತಿತ್ವನ ಬೇರೆ, ನಮ್ಮ ಅಸ್ತಿತ್ವನ ಬೇರೆ. ನಾವು ಯಾವ ಕಾರಣಕ್ಕೂ ಅವ್ರ ಜೊತೆ ಅವರು ಹೇಳಿದ್ದಾರೆ ಅನ್ನಂತಲ್ಲ, ಅವ್ರು ಬೇಕಾದಷ್ಟು ಕಡೆ ಹೇಳಿದ್ದಾರೆ. ನಿಮಗೆ ಪ್ರೆಸ್ ಮೀಟ್ಗಳಲ್ಲಿ ಹೇಳಿರ್ಬೋದೇನೋ ಗೊತ್ತಿಲ್ಲ. ನಮ್ದು ಏನಿದೆ ಸಪರೇಟ್ ಅಂತ ಹೇಳಿದ್ದಾರೆ.